ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCT ಬಗ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಕೊಡಿ ಬ್ರೋ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ KCT ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಬಿಫೋರ್ ಕೌನ್ಸೆಲಿಂಗ್ ಈ ಒಂದು ವಿಡಿಯೋನ ವಾಚ್ ಮಾಡಬೇಕಾಗುತ್ತೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ತುಂಬಾ ಜನ ಬಂದು ರ್ಯಾಂಕ್ ಪ್ರಿಫರೆನ್ಸ್ ಮೇಲ್ಗಡೆ ನಿಮ್ಮ ಒಂದು ಕಾಲೇಜ್ನ ಅಲಾಟ್ಮೆಂಟ್ ಮಾಡ್ಕೊಂತೀರಾ ಅಂತಾನೆ ಹೇಳ್ಬೋದು. ಸಪೋಸ್ ಇವಾಗ 8,000 ರ್ಯಾಂಕ್ ನಿಮ್ಮ ಒಂದು KCT ನಲ್ಲಿ ಬಂದಿದೆ ಅಂತ ಅನ್ಕೊಳ್ಳಿ. 8,000ಗೆ ಯಾವುದು ಬೆಸ್ಟ್ ಕಾಲೇಜ್ ಅಂತ ಹೇಳ್ಬಿಟ್ಟು ನೀವು ನೋಡ್ತೀರಾ. ಸೊ ಇದೇ ಥರನೇ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದೇನಪ್ಪ ಅಂದರೆ, ಒಂದು ವೇಳೆ 4ರಿಂದ 10,000 ರ್ಯಾಂಕ್ ಒಳಗಡೆ ಬಂದಿದೆ ಅಂದರೆ ಅವರು ಫಿಕ್ಸ್ ಆಗಿಬಿಡ್ತಾರೆ ಇದೇ ಕಾಲೇಜಿನ ನನಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಯಾರ್ದೆಲ್ಲ 50,000 ಇಂದ 70,000 ರ್ಯಾಂಕ್ ಬಂದಿದೆ ಅಂದರೆ ನೀವು ಖಂಡಿತವಾಗ್ಲೂ ಕೂಡ ಒಳ್ಳೆ ಕಾಲೇಜ್ಗೆ ಸೆಲೆಕ್ಟ್ ಆಗ್ತೀರಾ. ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳೋದಾದರೆ, ಫಸ್ಟು KCT ವೆಬ್ಸೈಟ್ಗೆ ಹೋಗ್ಬಿಟ್ಟು ಲಾಸ್ಟ್ ಇಯರ್ನ ಒಂದು ಕಾಲೇಜ್ ಲಿಸ್ಟ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನೀವೇನು ಮಾಡಬೇಕು ಅಂದರೆ, ಎಷ್ಟೆಷ್ಟು ಯಾವ್ಯಾವ ಕಾಲೇಜ್ಗೆ ಎಷ್ಟೆಷ್ಟು ಕಟ್ ಆಫ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಪ್ರಿಪ್ರೇಷನ್ ಮಾಡ್ಕೊಂಬನ್ನಿ. ಅಂದರೆ ನಿಮ್ದು ಯಾವ ಕಾಲೇಜ್ ನೀವು ಸೇರಬೇಕು ಅಂತ ಇಷ್ಟ ಇದೆಯೋ, ಯಾವೊಂದು ಕಾಲೇಜ್ ನೀವು ಆಪ್ಷನ್ ಎಂಟ್ರಿನಲ್ಲಿ ಅಲಾಟ್ಮೆಂಟ್ ಮಾಡಬೇಕು ಅಂತ ಇದೆಯೋ, ಅವೆಲ್ಲನೂ ಕೂಡ ನಿಮ್ಗಿಲ್ಲಿ ಒಂದೊಂದೇ ಕಾಲೇಜು ಲಾಸ್ಟ್ 3 ಇಯರ್ಸ್ನ ಒಂದು ಕಟ್ ಆಫ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಒಂದು ಪ್ರಿಪ್ರೇಷನ್ ಮಾಡ್ಕೊಂಬನ್ನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ 2025ನಲ್ಲಿ ಇವಾಗ ಏನು ನಡೀತಿದೆ ನೋಡಿ ಆಪ್ಷನ್ ಎಂಟ್ರಿ, ಅವಾಗ ನಿಮಗೆ ಒಂದು ಅಂದಾಜು ಬಂದ್ಬಿಡುತ್ತೆ ನಾನು ಆಪ್ಷನ್ ಎಂಟ್ರಿನಲ್ಲಿ ಯಾವೊಂದು ಕಾಲೇಜಸ್ ಹಾಕ್ಬೋದು, ಯಾವೊಂದು ಕಾಲೇಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ಒಂದು ಕಾಲೇಜ್ ಬೇಕು ಅಂದ್ರೂ ಕೂಡ ನೀವು 3 ರೌಂಡ್ಸ್ ತನಕನೂ ಕೂಡ ನೀವು ಇಲ್ಲಿ ವೇಟ್ ಮಾಡ್ಬೋದು. 3 ರೌಂಡ್ ಅಂದರೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಾರೆ. ಒಂದು ವೇಳೆ ನೀವು ಅಲಾಟ್ ಮಾಡಿರುವಂಥ ಒಂದು ಕಾಲೇಜು ಫಸ್ಟ್ ರೌಂಡಲ್ಲೇ ನಿಮಗೆ ಸಿಕ್ಬಿಡ್ತು ಅಂತ ಹೇಳೋದಾದ್ರೆ, ಯಾವುದೇ ಕಾರಣಕ್ಕೂ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ರೌಂಡ್ಗೆ ಸಿಕ್ತು ಅಂದರೆ ಖಂಡಿತವಾಗ್ಲೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಅದನ್ನು ಹೋಲ್ಡ್ ಹಾಕ್ಬಿಟ್ಟು ನೀವು ಸೆಕೆಂಡ್ ರೌಂಡ್ ಅಟೆಂಡ್ ಮಾಡಿದ್ದೀರಾ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಮಿನಿಮಮ್ 3 ಮಂತ್ಸ್ ನಡೆಯುತ್ತೆ ಇದೊಂದು ಆಪ್ಷನ್ ಎಂಟ್ರಿ ಪ್ರೋಸೆಸ್ ಬಂದ್ಬಿಟ್ಟು. ಸೊ ಅದೇ ಥರನೇ ನೀಟ್ ವಿದ್ಯಾರ್ಥಿಗಳಿಗೂ ಕೂಡ ಇದೇ ಥರನೇ ಹೇಳ್ತಿದ್ದೀನಿ. ಯಾವೊಂದು ಕಾಲೇಜ್ ಪ್ರಿಫರೆನ್ಸ್ ಇದೆ, ನಿಮ್ಮದು ರ್ಯಾಂಕ್ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಕಾಲೇಜ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನೀವು ಯಾವ ಕಾಲೇಜು ಸೇರ್ಕೋಬೇಕು ಅಂತ ಇದ್ದೀರೋ ಆ ಒಂದು ಕಾಲೇಜ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಎಷ್ಟು ಕಟ್ ಆಫ್ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು ಅನಲೈಸ್ ಮಾಡಿಬಿಟ್ಟು ನೀವೊಂದು ಚಾರ್ಟ್ ಥರ ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಗೆ ಅಂದಾಜು ಬಂದ್ಬಿಡುತ್ತೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇನ್ನು ಕೌನ್ಸೆಲಿಂಗ್ ಆಪ್ಷನ್ ಎಂಟ್ರಿ ಬಗ್ಗೆ ಇನ್ನೂ ಬೆಜ್ಜಾನ್ ವಿಡಿಯೋ ಬರೋದಿದೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಷ್ಟೇ. ಪ್ರತಿಯೊಂದು ಅಪ್ಡೇಟ್ಸು ಕೂಡ ನಿಮಗೆ ಟೈಮ್ ಟು ಟೈಮ್ ಸಿಗುತ್ತೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.